ಓಂ ಶುಂ ಶುಕ್ರಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಈ 11ನೇ ಮನೆ ಅಂತಕ್ಕಂಥದ್ದು ಯಾವ ಮನೇಲಿ ಕೂತ್ರೆ, ಯಾವ ರೀತಿ ಕನೆಕ್ಟ್ ಆದರೆ, ಯಾವ ನಕ್ಷತ್ರದಲ್ಲಿ ಕೂತ್ರೆ ಲಾಭ, ತುಂಬ ದುಡ್ಡು ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. 11ನೇ ಮನೆ ಅಂದರೆ ಎಲ್ಲರಿಗೂ ಗೊತ್ತು, ಲಾಭಸ್ಥಾನ. ಪ್ರತಿಯೊಬ್ಬರು ಇವತ್ತು ಜೀವನದಲ್ಲಿ ದಿನನಿತ್ಯ ಲಾಭ ಇದ್ದರೆ, ಲೈಫು ಖುಷಿಯಾಗಿದ್ದರೆ ಖುಷಿ ಇರುತ್ತೆ. ಯಾರಿಗೆ ಲಾಭಸ್ಥಾನ ಜಾತಕದಲ್ಲಿ 9 ಗ್ರಹ 27 ಲೈನಲ್ಲೂ ಹೆಚ್ಚೆಚ್ಚು ಬರುತ್ತೋ ಜೀವನದಲ್ಲಿ ಖುಷಿ ಹೆಚ್ಚು ಅಂತ ನಾನು ಹೇಳಲ್ಲ, ಲಾಭ ಹೆಚ್ಚು. ಲಾಭ ಬಂದಿದ ತಕ್ಷಣ ಖುಷಿ ಸಿಗ್ಬಿಡುತ್ತೆ ಅಂತ ಇಲ್ಲ. ಲಾಭ ದುಡ್ಡಿನಲ್ಲಿ ಸಿಗ್ಬೋದು, ಖುಷಿ ಆಗ್ಬೋದು. ಬಟ್ ಭಗವಂತ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಥರ ಡೌನ್ ಮಾಡಿರ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ಆದರೆ ಈ ಲಾಭಸ್ಥಾನ ಅಂತಕ್ಕಂಥದ್ದು ಆಸೆನ ಪೂರೈಕೆ ಮಾಡ್ತಕ್ಕಂಥ ಮನೆ. ಯಾರಿಗೆ ಲಗ್ನದಿಂದ 11ನೇ ಮನೆಯಲ್ಲಿ ಒಂದು ಗ್ರಹ, ಅಟ್ಲೀಸ್ಟ್ ಒಂದು ಗ್ರಹ ಕೂತಿರುತ್ತೋ ಜೀವನದಲ್ಲಿ ಲಾಭ ಹೆಚ್ಚು ಅಂತ ಹೇಳಿದ್ದಾರೆ. ಅದು ಡಿಗ್ರಿ ವೈಸ್ 11 ಇರಬೇಕು. ಅದು ಡಿಗ್ರಿ ವೈಸ್ 10ನೇ ಮನೆ ತಗೋತು, ಲಾಭ ಹೋಯಿತು. ಅಥವಾ ಈ 11ನೇ ಮನೆ ಅಂತಕ್ಕಂಥದ್ದು ಯಾವುದು ಗ್ರಹ ಕೂತಿಲ್ಲ, ಓಕೆ ಒಪ್ಕೊಳ್ಳೋಣ. ಆದರೆ 11ನೇ ಅಧಿಪತಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲಿ ಅರ್ಥ ತ್ರಿಕೋನ ಅಂತ ಕೊಟ್ಟಿದ್ದಾರೆ. ಅರ್ಥ ತ್ರಿಕೋನ ಯಾವ್ಯಾವ ಮನೆ? ಲಗ್ನದಿಂದ 2ನೇ ಮನೆ, 6ನೇ ಮನೆ, 10ನೇ ಮನೆ. ಇದು ದುಡ್ಡಿನ ಮನೆಗಳು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ದುಡ್ಡು ಬರುತ್ತಾ ಈ 3 ಮನೆಗಳು ಕಾರಣ. ಹಾಗೆ ಅದ್ರ ಜೊತೆ ಇನ್ನೂ ಒಂದು ಮನೆ ಆ್ಯಡ್ ಆಗುತ್ತೆ, ಅದೇ 7ನೇ ಮನೆ, ಬಿಸ್ನೆಸ್ಸಿಂದ ಪಬ್ಲಿಕ್ಕಿಂದ ದುಡ್ಡು ಬರ್ತಕ್ಕಂಥದ್ದು. ಹಾಗೆ ಇನ್ನೊಂದು 11ನೇ ಮನೆ. ಈ 5 ಮನೆಗಳು ಜೀವನದಲ್ಲಿ ಹೆಚ್ಚೆಚ್ಚು ಹಣ ಕೊಟ್ಟು ಒಬ್ಬ ಮನುಷ್ಯನ ಶ್ರೀಮಂತಿಕೆ ಕೊಡ್ಬೋದು ಅಥವಾ ಲಾಭ ಹೆಚ್ಚು ಮಾಡ್ಬೋದು. ಈ 11ನೇ ಅಧಿಪತಿ ಏನಾದರೂ ನಿಮ್ಮ ಲಗ್ನದಿಂದ ಯಾರು ಅಂತ ನೋಡ್ಕೋಬೇಕು. 11ನೇ ಅಧಿಪತಿ 2ನೇ ಮನೇಲಿ ಕೂತ್ಕೊಂಡ್ರೆ ಲಂಸಮ್ ಹಣ, ಜೀವನದಲ್ಲಿ ಸಿಕ್ಕಾಬಟ್ಟೆ ಹಣ ಮಾಡ್ತಕ್ಕಂಥ ಯೋಗ ಅಂತ ಹೇಳಿದ್ದಾರೆ. ಅದು ದಶಾಭುಕ್ತಿಗಳಲ್ಲಿ ಪಾಸಾಗಬೇಕು. ಸಾಕಷ್ಟು ಗ್ರಹಗಳೆಲ್ಲ ಗ್ರಹ ಪಾಸಾಗಬೇಕು. ಎಲ್ಲೂ ಬಂದೇ ಇಲ್ಲ. ಅಂಥ ಏನು ಯಾವ ನಕ್ಷತ್ರ ಸಬ್ಲಾಡಲು ಪಾಸಾಗೇ ಇಲ್ಲ. ಅಂಥ ಏನು ದುಡ್ಡು ಬರಲ್ಲ. ಕೂತಿರ್ಬೋದು 11ನೇ ಅಧಿಪತಿ 2ರಲ್ಲೇ, ಅದು ಡಿಗ್ರಿ ವೈಸ್ ಕೂತ್ಕೋಬೇಕು 2ನೇ ಮೇಲೆ, ಆವಾಗ ಹೆಚ್ಚೆಚ್ಚು ದುಡ್ಡು. ಅದು ಪಾಸಾದರೆ ಮಾತ್ರ ಹಣ ಅಂತ ಹೇಳಿದ್ದಾರೆ ಹೊರತು ಪಾಸಾಗ್ದೇ ಇದ್ದರೆ ಬರೋಲ್ಲ. ಎಷ್ಟೋ ಜನಕ್ಕೆ ಅನಿಸುತ್ತೆ, ನಂಗೆ 11ನೇ ಅಧಿಪತಿ 2ರಲ್ಲಿ ಕೂತಿದೆ ಸರ್ ಅಂತ. ನೀವು ಹೇಳ್ದಂಗೆ ದುಡ್ಡೇನು ಅಷ್ಟು ಫ್ಲೋ ಇಲ್ಲ. ಯಾಕೆ ಫ್ಲೋ ಇಲ್ಲ ಅಂದರೆ ಕುಂಡಲಿ ಅಂತಕ್ಕಂಥದ್ದು ಇಂಡಿಕೇಶನ್. ಅರ್ಥ ಮಾಡ್ಕೊಳ್ಳಿ, ಓನ್ಲಿ ಇಂಡಿಕೇಶನ್. 11ನೇ ಅಧಿಪತಿ 2ನೇ ಮೇಲೆ ಕೂತಿದ ತಕ್ಷಣ ದುಡ್ಡು ಸುರಿದು ಬಿಡುತ್ತೆ ಅಂತ ಅಲ್ಲ, ದುಡ್ಡು ಬರುವ ಇಂಡಿಕೇಶನ್. ಅದು ಯಾವಾಗ ಬರುತ್ತೆ, ಯಾವಾಗ ಸುರಿಯುತ್ತೆ? ದಶಾಭುಕ್ತಿ. 9 ಗ್ರಹ 27 ಲೈನ್ ಅಲ್ಲೇ ಸುರಿಬೇಕು. ಅಲ್ಲಿ ಸುರಿದ್ರೆ ಮಾತ್ರ ನಿಮಗೆ ಸುರಿಯೋದು. ಇಲ್ಲಿ ಕುಂಡಲಿ ಅಂತಕ್ಕಂಥದ್ದು ಇಂಡಿಕೇಶನ್. ನಾವು ಕುಂಡಲಿ ಅಂತಕ್ಕಂಥದ್ದನ್ನು ನಾವು ದಾಟ್ಕೊಂಡು ಹೋಗಬೇಕು ದಶಾಭುಕ್ತಿಗೆ. ಡೈರೆಕ್ಟ್ ದಶಾಭುಕ್ತಿ ಅಂತ ಯಾವುದೂ ಬಂದಿಲ್ಲ, ಕುಂಡಲಿಯಿಂದಲೇ ದಶಾಭುಕ್ತಿ. ಹಾಗೆ 11ನೇ ಅಧಿಪತಿ 6ರಲ್ಲಿದ್ದರೆ ಕೋಟಿ ಲಕ್ಷ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತ ಹೇಳಿದ್ದಾರೆ. 6 ದುಡ್ಡಿನ ಮನೆ, ಅದು ಜಾಬ್, ಸೇವೆ ಮನೆ, ಅತಿ ಹೆಚ್ಚು ಕೊಡ್ತಕ್ಕಂಥದ್ದು. 2ನೇ ಮನೆಗಿಂತಲೂ ಸಿಕ್ಕಾಬಟ್ಟೆ ಹಣ ಕೊಡ್ತಕ್ಕಂಥದ್ದೇ ಈ 6ನೇ ಮನೆ. 11ನೇ ಮನೆಗಿಂತನೂ 10ನೇ ಮನೆಗಿಂತನೂ 7ನೇ ಮನೆಗಿಂತನೂ ಅತಿ ಹೆಚ್ಚು ದುಡ್ಡು ಕೊಡ್ತಕ್ಕಂಥದ್ದು ಈ 6ನೇ ಮನೆ. ಯಾರಿಗೆ 11ನೇ ಅಧಿಪತಿ 6ರಲ್ಲಿ ಕೂತ್ಕೊಂಡು ಸಾಕಷ್ಟು ಗ್ರಹದಲ್ಲಿ ಪಾಸಾಗುತ್ತೆ ಅಥವಾ ದಶಾಭುಕ್ತಿ ಬರುತ್ತೆ, ಹಣದ ಸುರಿಮಳೆ ಆಗ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಿದ್ದೇ ಇರುತ್ತೆ. ಹಾಗೆ ನೆಕ್ಸ್ಟು 11ನೇ ಅಧಿಪತಿ 10ನೇ ಮನೇಲಿ ಕೂತ್ಕೊಂಡ್ರೆ, ಅದು ಕೂಡ ಪ್ರೊಫೆಷನಿಂದ, ಒಳ್ಳೆ ಸ್ಥಾನದಿಂದ, ರಾಜಕೀಯದಿಂದ, ಎಲ್ಲಿಂದನೋ ಹಣ ಸುರಿತಕ್ಕಂಥ ಯೋಗ ಅಂತ ಹೇಳಿದರೆ. ಈ 3 ಮನೆಗಳು ಯಾರಿಗೆ ಜಾಸ್ತಿ ಇರುತ್ತೆ, 11ನೇ ಅಧಿಪತಿ ಕನೆಕ್ಷನ್ ಆಗಿ ಸಿಕ್ಕಾಬಟ್ಟೆ ಹಣ ಮಾಡ್ತಾರೆ ಕರ್ಮಕ್ಕೆ ತಕ್ಕಂತೆ. ನೋಡಿ, ಒಬ್ಬ ವ್ಯಕ್ತಿ ಇಷ್ಟೇ ದುಡಿತಾನೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಕರ್ಮಕ್ಕೆ ತಕ್ಕಂತೆ ದೇವರು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಸುರಿಸ್ಬೋದು. ಎಷ್ಟೋ ಜನಕ್ಕೆ ಯೋಗ ಇರುತ್ತೆ, 11ನೇ ಅಧಿಪತಿ ಎಲ್ಲನೂ ತೊಗೊಂಡಿರ್ತಾನೆ. ಬರೀ ಒಂದು ಮನೆ ಅಲ್ಲ, ದಶಾಭುಕ್ತಿಗಳಲ್ಲಿ ಕಾನ್ಸೆಪ್ಟ್ ಹೆಂಗೆ ಬರುತ್ತೆ ಅಂದರೆ, ನಾವು ಇದನ್ನೇ 2, 6, 10, 11 ಕಾಂಬಿನೇಷನ್ ಅಂತ ಹೇಳ್ತೀವಿ. 2, 7, 11 ಕಾಂಬಿನೇಷನ್ ಅಂತ ಹೇಳ್ತೀವಿ. ಇದನ್ನೇ ದಶಾಭುಕ್ತಿನಲ್ಲಿ ಸಾಕಷ್ಟು ಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ನೋಡ್ತಕ್ಕಂಥದ್ದು. ಅಲ್ಲಿ 2, 6, 10, 11 ಇತ್ತು ಅಂದರೆ ಅವನು ಲಕ್ಷಾಧಿಪತಿ ಆಗ್ತಕ್ಕಂಥದ್ದು ಅಥವಾ ಕೋಟ್ಯಾಧಿಪತಿ ಆಗ್ತಕ್ಕಂಥದ್ದು ಅಥವಾ ಮಿತಿಮೀರಿದ ದುಡ್ಡು ಬರ್ತಕ್ಕಂಥ ಯೋಗ.
ಮಿನಿಮಮ್ ಲಕ್ಷ ನೋಡ್ತಾರೆ. ಯಾರಿಗೆ 2, 6, 10, 11 ಅಂತ ದಶಾಭುಕ್ತಿಗಳಲ್ಲಿರುತ್ತೆ, ಬರಲೇಬೇಕು. ಇಲ್ಲಾಂದರೆ ಜ್ಯೋತಿಷ್ಯ ಸುಳ್ಳಾಗ್ಬಿಡುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಇರೋದೇ ಇಂಡಿಕೇಶನ್ ಕೊಡೋಕ್ಕೆ. ಇಲ್ಲ ಸರ್ ನನಗೆ ಸೂಪರಾಗಿದೆ ಕಾಂಬಿನೇಷನ್, ಎಷ್ಟು ಅಸ್ಟ್ರಾಲಜಿ ಕಲ್ತಿರೋರಿಗೆ ಗೊತ್ತಿದೆ, ನಂಗೆ ಲಕ್ಷ ಬರ್ತಾ ಇಲ್ಲ ಸರ್. ನಿಮ್ಮ ಪ್ರಯತ್ನ ಇಲ್ಲ. ಯಾರಿಗೆ ಪ್ರಯತ್ನ ಮಾಡಲ್ಲ ದುಡ್ಡು ಬರಲ್ಲ, ಅಥವಾ ಬರೀ ಕಷ್ಟ ಬಿದ್ದವ್ರಿಗೆ ದುಡ್ಡು ಕೊಡಲ್ಲ ದೇವರು. ಅದೃಷ್ಟ ಬೇಕು. ಅದೃಷ್ಟ ಇದ್ದವನು ಪ್ರಯತ್ನ ಹಾಕಬೇಕು. ಆ ಪ್ರಯತ್ನ ಎಷ್ಟು ಜಾಸ್ತಿ ಆಗ್ತೀರಾ ಅಷ್ಟು ದುಡ್ಡು. ಆದರೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗೆ ದುಡ್ಡಿನ ಪ್ರಯತ್ನ ಹಾಕಿದರೆ ಅದು ಗುಡ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಕೋಟಿಗಟ್ಟಲೆ ಇದೆ, ಆದರೂ ನಾನು ಪ್ರಯತ್ನ ಹಾಕ್ತೀನಿ, ವೇಸ್ಟ್. ಇನ್ನೊಬ್ರಿಗೆ ₹1 ದಾನ ಮಾಡಲ್ಲ, ಜಿಪುಣತನ. ಎಷ್ಟೇ ಇದ್ದರೂ ಏನೇ ಇದ್ದರೂ ನಿಮ್ಮ ವ್ಯಕ್ತಿತ್ವನೂ ವೇಸ್ಟು, ನಿಮ್ಮ ದುಡ್ಡು ವೇಸ್ಟು, ನಿಮ್ಮ ಶ್ರೀಮಂತಿಕೆನೂ ವೇಸ್ಟು. ಎಷ್ಟೋ ಜನ ಕಲಿಯುಗದಲ್ಲಿ ಹಂಗೆ ಅಲ್ವ ಇರೋದು. ಇವಾಗ ಕೋಟಿಗಿದ್ದಾರೆ, ಎಷ್ಟೋ ಜನ ದಾನ ಮಾಡಲ್ಲ, ಸ್ವಾರ್ಥ. ಅವರಿಗೆಲ್ಲ ಒಂದು ಕಾಂಬಿನೇಷನ್ಸ್ ಬರುತ್ತೆ, ಇದೇ 11ನೇ ಮನೆಯವರಿಗೆಲ್ಲ ಇರುತ್ತೆ. ಆದರೆ ಅವರಿಗೆಲ್ಲ 7, 8, 12. ಈ 7, 8, 12 ಯಾರಿಗೆ ದಶಾಭುಕ್ತಿಗಳಲ್ಲಿ ರನ್ ಆಗ್ತಿರುತ್ತೆ, ಇನ್ನೊಬ್ರಿಗೆ ದಾನ ಮಾಡಲ್ಲ. ದಾನ ಮಾಡ್ತಾರೆ ಯಾವಾಗ ಗೊತ್ತಾ? ತನಗೆ ಲಾಭ ಇದ್ದಾಗ. ನನಗೆ ಇವರಿಂದ ಏನೋ ಲಾಭ ಇದೆ ಅಂತ ಗೊತ್ತಾದರೆ ಮಾತ್ರ ದಾನ ಮಾಡೋದು, ಅಥವಾ ಧರ್ಮ ತೋರಿಸ್ಕೊಳ್ಳೋಕ್ಕೆ, ನಾನು ತುಂಬ ಒಳ್ಳೆಯವನು, ನಾನು ದಾನಶೂರ ಕರ್ಣ ಅಂತ ತೋರಿಸ್ಕೊಳ್ಳೋಕ್ಕೆ ಈ 7, 8, 12 ಜೊತೆ 11 ಯಾರಿಗೆ ಬರುತ್ತೋ ಅವ್ರು ಅದೇ ಥರ ಮಾಡೋದು. ಇದು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಅಸ್ಟ್ರಾಲಜಿ ಗೊತ್ತಿದ್ದವರು, ಗೊತ್ತಿಲ್ಲ ಅಂತವ್ರು ತಿಳ್ಕೊಬೇಕಾಗತ್ತೆ. ಯಾಕೆಂದರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಕರ್ಮಫಲ. ನಾವು ಹೋದ ಜನ್ಮದಲ್ಲಿ ಯಾವ ವ್ಯಕ್ತಿತ್ವದಲ್ಲಿ ನಾವು ಜೀವನ ಮಾಡಿದ್ದೀವಿ, ಇಲ್ಲಿ ಅದು ಅಪ್ಡೇಟ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಈ ಕಾಂಬಿನೇಷನ್ ಗುಡ್ ಬಂದಿದ ತಕ್ಷಣ ಒಬ್ಬ ವ್ಯಕ್ತಿ ಫುಲ್ ಗುಡ್ ಆಗಿರಲ್ಲ. ಬ್ಯಾಡ್ ಇದೆಯಾ, ಡೇಂಜರ್ ಅವನು ಯಾವತ್ತು. ಬರೀ ಗುಡ್ಡೇ ಇರಬೇಕು. 7, 8, 11 ಇರಬೇಕು. ನೋಡಿ, ಸಮಾಜಕ್ಕೂ ಲಾಭ, ಆ ವ್ಯಕ್ತಿಗೂ ಲಾಭ, ಒಳ್ಳೆ ವ್ಯಕ್ತಿತ್ವ ಬರುತ್ತೆ. 2, 7, 11 ಇರಬೇಕು, ಅಥವಾ 2, 11 ಇರಬೇಕು. ಈ 11 ಅನ್ನೋ ನಂಬರು ಜೀವನದಲ್ಲಿ ಸಿಕ್ಕಾಬಟ್ಟೆ ಹಣ ಕೊಡ್ತಕ್ಕಂಥ ಮನೆ. ಯಾರಿಗೆ 11 ಇಲ್ಲ, ದುಡ್ಡು ಕಡಿಮೆ ಜೀವನದಲ್ಲಿ. ಆ 11ನೇ ಮನೆ ಅಂತಕ್ಕಂಥದ್ದು ಸಾಕಷ್ಟು ಜಾತಕಗಳನ್ನ ನೋಡಿದ್ದೀವಿ. ಯಾಕೆಂದರೆ ಅನುಭವ ತೊಗೊಬರ್ತೀನಿ ನಾನು. ಏನೋ ಒಂದು ಗ್ರಹ ಇಲ್ಲಿ ಕೂತಿದೆ, ನಾನೇನೋ ಜ್ಯೋತಿಷ್ಯ ಕಲ್ತಿದ್ದೀನಿ ಅನ್ನೋದಕ್ಕಿಂತ ಅನುಭವ. ಈ ಅನುಭವ ನನಗೆ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು 11 ಯಾರಿಗೆಲ್ಲ ದುಡ್ಡಿಲ್ಲ ಅವ್ರ ಹತ್ರ. 11 ಇದ್ರೇ ದುಡ್ಡು, 11 ಇದ್ದರೆ ಸಿಕ್ಕಾಬಟ್ಟೆ ದುಡ್ಡು. 11 ಇಲ್ವಾ ಟೈಟೋ ಜೀವನದಲ್ಲಿ ಅಷ್ಟು ಲಾಭಾಂಶ ಇರೋದಿಲ್ಲ. ಯಾಕೆ ಸರ್ ದೇವರು ನನಗೆ ಲಾಭಾಂಶ ಕೊಟ್ಟೇ ಇಲ್ಲ, ನಾವೇನು ಮಾಡಿದ್ದೀವಿ ಸರ್, ನಾವೆಲ್ಲರಿಗೂ ಒಳ್ಳೆಯದೇ ಮಾಡ್ತೀವಿ, ನಾನು ಒಳ್ಳೆಯವನು 1000 ಹೇಳ್ಕೊಳ್ಳಿ. ಹೋದ ಜನ್ಮದಲ್ಲಿ ಯಾರಿಗೂ ನೀವು ದಾನ ಕೊಟ್ಟಿಲ್ಲ, ಸಹಾಯ ಮಾಡಿಲ್ಲ, ಅಲ್ಲಿ ಭಗವಂತ ಸಿಕ್ಕಾಬಟ್ಟೆ ಕೊಟ್ಟಿರ್ತಾನೆ ಆ ಕಾಲಕ್ಕೆ ತಕ್ಕಂತೆ ಹಿಂದಿನ ಜನ್ಮದಲ್ಲಿ. ಬಟ್ ಈ ಜನ್ಮದಲ್ಲಿ ಏನಕ್ಕೆ ಸಿಗ್ತಾ ಇಲ್ಲ ಅಂದರೆ ಆ ಮನಸ್ಸು ನಿಮಗೆ ಯಾವುದೋ ಜನ್ಮದಲ್ಲಿ ಇಲ್ಲ, ಅದಕ್ಕೆ ಈ ಜನ್ಮದಲ್ಲಿ ನಿಮಗೆ ದೇವ್ರು ಕೊಡಲ್ಲ. ಇಷ್ಟೇ ರಿಸಲ್ಟು. ಅದೇನು ಮಾಡೋಕ್ಕಾಗಲ್ಲ. ಇಲ್ವಾ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಡಿಪ್ರೆಷನ್ ಆಗ್ಬಿಟ್ಟು ಒದ್ದಾಡೋದಲ್ಲ ಜೀವನದಲ್ಲಿ. ಅಟ್ಲೀಸ್ಟ್ ಆ ಮನಸ್ಸು ಇಟ್ಕೊಳ್ಳಿ, ನಾನು ಯಾವುದೋ ಜನ್ಮದಲ್ಲಿ ಮಾಡಿಲ್ಲ, ಅಟ್ಲೀಸ್ಟ್ ಈ ಜನ್ಮದಲ್ಲಿ ನನ್ನ ಹತ್ರ ದುಡ್ಡಿದ್ರೆ ಮಾಡ್ತೀನಿ ಅಂತ. ಸೊ ಅವಾಗ ಭಗವಂತ ಹೆಚ್ಚು ಕೊಡ್ಬೋದು, ನೆಕ್ಸ್ಟ್ ಜನ್ಮದಲ್ಲಿ ಕೊಡ್ಬೋದು. ನೆಕ್ಸ್ಟ್ ಜನ್ಮ ಯಾರಿಗೆ ಬೇಕು ಸರ್, ನಮಗೆ ಇವಾಗ ಬೇಕು, ಪ್ರೆಸೆಂಟ್. ಆ ಪ್ರೆಸೆಂಟ್ ಅಂದ್ಕೊಂಡೆ ಎಷ್ಟೋ ಜನ ಇವತ್ತು ಕೆಟ್ಟ ಹಾದಿ ಹಿಡಿತಾರೆ, ನೆಕ್ಸ್ಟು ಜೈಲು ಸೇರ್ತಾರೆ. ಎಷ್ಟೋ ಜನ ಜೀವನ ಹಾಳು ಮಾಡ್ಕೋತಾರೆ, ಕೆಟ್ಟ ಹಾದಿ. ಆ ಕೆಟ್ಟ ಹಾದಿ ಕಾಂಬಿನೇಷನ್ ಈ 7, 8, 12 12ನೇ ಮನೆ, ನಷ್ಟದ ಮನೆ ಬರಬಾರ್ದು. ಈ 11 ಅಂದರೆ ಲಾಭ, 12 ಅಂದರೆ ನಷ್ಟ. ಯಾರಿಗೆ 11 7ನೇ ಮನೆ ಜೊತೆ ಕನೆಕ್ಟ್ ಆಗುತ್ತೆ, ಪಬ್ಲಿಕ್ಕಿಂದ ಹಣ ಬರುತ್ತೆ, ಜನರ ಇನ್ಕಮ್ ಅಂತ ಕರಿತೀವಿ. ಬಿಸ್ನೆಸ್ ಮಾಡೋರಿಗೆಲ್ಲ 7, 11 ಇರಬೇಕು. ಅದ್ರ ಜೊತೆ 2 ಸೇರಿಕೊಂಡ್ರೆ ಹೆಚ್ಚೆಚ್ಚು ದುಡ್ಡು. 10ನೇ ಮನೆ ಜೊತೆ 11ನೇ ಅಧಿಪತಿ ಸೇರಿಕೊಂಡ್ರೆ ರಾಜಕೀಯದಿಂದ ದುಡ್ಡು, ಪ್ರೊಫೆಷನ್ನಿಂದ ದುಡ್ಡು, ಮ್ಯಾನೇಜರಿಂದ ದುಡ್ಡು, ಸೂಪರ್ವೈಸರಿಂದ ದುಡ್ಡು, ಟೀಮ್ ಲೀಡ್ರಿಂದ ದುಡ್ಡು, ಬ್ಯಾಂಕಿಂದ ದುಡ್ಡು. ವಿಪರೀತ ಆ ಕ್ಷೇತ್ರದಲ್ಲಿ ಕೊಟ್ಬಿಡುತ್ತೆ, ಸರಿಯಾಗಿ ಕೊಟ್ಬಿಡುತ್ತೆ. 11 ಅನ್ನೋ ನಂಬರ್ ಇರಲೇಬೇಕು. ಆದರೆ ದುರದೃಷ್ಟ ಯಾವಾಗುತ್ತೆ ಅಂದರೆ ಆ 11 ಜೊತೆ 12 ಇದ್ದಾಗ ಮಾತ್ರ. ಯಾಕೆಂದರೆ ವ್ಯಕ್ತಿತ್ವ ಹಾಳು ಮಾಡುತ್ತೆ. ಒಬ್ರಿಗೆ ಕೋಟಿಗೆ ಬರ್ತಾ ಇದೆ, ಲಕ್ಷ ಬರ್ತಾ ಇದೆ, ಹೆಚ್ಚು ದುಡ್ಡಿದೆ ಅಂದರೂ ಕೊಡಲ್ಲ. ಏನು ಮಾಡೋದು? ಆ ಕಾಂಬಿನೇಷನ್ಸ್ ಹಂಗಿರುತ್ತೆ. ಈ ದುಷ್ಟರದು ಒಂದು ಸೀಕ್ರೆಟ್ ಇದೆ. ಯಾರು ಕೋಟ್ಯಾಧಿಪತಿ ಆಗಿದ್ದಾರೆ ಅವ್ರದ್ದೆಲ್ಲ ಗುಣ ನೋಡ್ತಾರೆ. ಇವನೇನು ದಾನ ಮಾಡಿದ್ದಾನ, ನಾನು ಹಂಗೆ ಇರಬೇಕು, ನಾವು ಚೆನ್ನಾಗಿ ದುಡ್ಡು ಕಬಳಿಸ್ಬೇಕು. ಹಿಂಗೆ ದುಷ್ಟರು ಗುಣ. ಇವತ್ತು ಒಳ್ಳೆಯವ್ರು ಹಂಗಲ್ಲ. ಅಷ್ಟು ಬರ್ತಾ ಇದೆ ಅಂದರೆ ಅಯ್ಯೋ ಇಷ್ಟು ದುಡ್ಡು ಇಟ್ಕೊಂಡು ಏನಪ್ಪ ಮಾಡೋದು, ಟೆನ್ಷನ್ ಆಗಿಬಿಡುತ್ತೆ. ನಮ್ಮ ಕೈಲಿ ಆಗಿದ್ದು ಮಾಡೋಣ. ಒಳ್ಳೆತನದಲ್ಲಿದ್ದವ್ರು ಹೋಗ್ತಾರೆ. ಅವ್ರಿಗೆಲ್ಲ 7, 8, 11 ಇರುತ್ತೆ, ಇಲ್ಲ 2, 7, 11 ಇರುತ್ತೆ. ಯಾರು ಸಮಾಜದಿಂದ ಕಬಳಿಸ್ತಾರೆ 7, 8, 12 ಇರುತ್ತೆ, ಇಲ್ಲ 2, 7, 12 ಇರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ಗ್ರಹಗಳು ಪಕ್ಕಾ ಇಂಡಿಕೇಶನ್ ಕೊಡುತ್ತೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಇನ್ನೂ ಪ್ರಪಂಚದಾದ್ಯಂತ ಫೇಮಸ್ ಮಾಡಿಸಿಲ್ಲ ಭಗವಂತ. ಏಕೆಂದರೆ ಕೆಟ್ಟವ್ರ ಕೈಲಿ ಸಿಗುತ್ತೆ ಅಂತ. ಇದು ಒಳ್ಳೆಯವ್ರ ಕೈಗೆ ಮಾತ್ರ ಸಿಗಬೇಕು.
ಸೊ ಇಲ್ಲಿ ಇವೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ಬರೀ ನಮ್ಗೆ 11ನೇ ಅಧಿಪತಿ ಎಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಬರೀ ದುಡ್ಡಿನ ಆಸೆ ಇಟ್ಕೊಂಡು ನೋಡೋದಲ್ಲ. ಪ್ರತಿಯೊಬ್ಬರು ಇವತ್ತು ಜೀವನದ ಮೌಲ್ಯಗಳನ್ನ ಕಲ್ತ್ಕೋಬೇಕು. ಭಗವಂತ ನಮಗೇನಾದರೂ ಕೊಟ್ಟರೆ ನಾವು ಇನ್ನೊಬ್ರಿಗೆ ಕೊಡಬೇಕು. ಆ ಗುಣ ಇಲ್ಲ ಅಂದರೆ ವೇಸ್ಟು. ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬಿಡಿ. ನನಗೇನು ಭಗವಂತ ಕೊಡ್ತಾ ಇದ್ದಾನೆ ಅದರಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ, ನಮ್ಮ ಜೀವನ ಎಲ್ಲರ ಜೀವನವೂ ಚೆನ್ನಾಗಿರುತ್ತೆ. ಯಾರ್ದು ಭಗವಂತ ಕೆಡ್ಸಕ್ಕೆ ಹೋಗಲ್ಲ. ಕೆಟ್ಟ ಮನಸ್ಥಿತಿ ಒಳಗಡೆ ಇಟ್ಕೊಂಡು ಮೇಲ್ಗಡೆ ಧರ್ಮ ತೋರಿಸ್ತಾರೆ. ಇವತ್ತು ದುಡ್ಡು ವಿಪರೀತ ಬಂದರೂ ಧರ್ಮ ತೋರಿಸ್ತಾರೆ, ಮೋಸ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆಲ್ಲ 7, 8, 12 ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಕ್ರೈಟೀರಿಯಾ ನೋಡ್ದು ಅಲ್ಲಿ ಕೂತ್ಕೊಂಡ್ರೆ ಅಧಿಪತಿ. ಇನ್ನೊಂದು 11ನೇ ಮಲ್ಲಿರ್ತಕ್ಕಂಥ ಗ್ರಹ ಈ 2ನೇ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ, 6ನೇ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ, 7ನೇ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ, 10ನೇ ಅಧಿಪತಿ ನಕ್ಷತ್ರದಲ್ಲಿ ಕೂತ್ಕೊಂಡ್ರೂ ಕೂಡ ದುಡ್ಡಿನ ಸುರಿಮಳೆ ಹಾಗೆ ಆಗುತ್ತೆ. ಇದು 2ನೇ ಕ್ರೈಟೀರಿಯಾ. 3ನೇ ಕ್ರೈಟೀರಿಯಾ ಸಬ್ಲಾಡಲ್ಲಿ ಬರಬೇಕು. ಇದು ಗೊತ್ತಾಗಲ್ಲ ನಿಮಗೆ, ಬಟ್ ಸಬ್ಲಾಡಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, ಈ 11ನೇ ಮನೆ ಏನಾದರೂ ಕನೆಕ್ಷನ್ ಆದರೆ ವಿಪರೀತ ದುಡ್ಡು. ಆದರೆ ನೆಗೆಟಿವ್ ಹೌಸಸ್ ಬಂದರೆ ಹೇಳಿದ್ನಲ್ಲ, ಸ್ವಾರ್ಥ ಬುದ್ಧಿ, ಹುಟ್ಟು ಸ್ವಾರ್ಥ ಬುದ್ಧಿ ಕೊಡುತ್ತೆ. ಜೀವನದಲ್ಲಿ ಏನು ದುಡ್ಡು ಮಾಡಿದ್ರು ಹೇಳ್ತಾರಲ್ಲ, ಏನು ದುಡ್ದ ಇವನು ಕೇಳಿದರೆ ₹1 ಸಹಾಯ ಮಾಡಲಿಲ್ಲ ಬೈಕೋತಾರೆ. ನೀವು ಸತ್ತಾಗ ಬೈಕೋತಾರೆ, ಅಥವಾ ಇದ್ದಾಗಲೇ ಬೈಕೋತಾರೆ. ಏಕೆಂದರೆ ಸಹಾಯ ಮಾಡದೇ ಇದ್ದಾಗ. ಆ ಸಹಾಯ ಮಾಡದೇ ಇರೋ ಗುಣನೇ ಈ 7, 8, 12. ಲಾಭ ಇದ್ದಾಗ ಎಲ್ಲರೂ ಮಾಡ್ತಾರೆ. ಅದಕ್ಕೆ 11ನೇ ಮನೆನ ಲಾಭ. ಕಲಿಯುಗದಲ್ಲಿ 11ನೇ ಮನೆನೇ ವರ್ಕು. ಯಾಕೆಂದರೆ ಒಬ್ಬ ವ್ಯಕ್ತಿ ಲಾಭ ಇದೆ ಅಂದರೆ ಮಾತ್ರ ಪ್ರೀತಿ ತೋರಿಸೋದಂತೆ, ಇಲ್ಲಾಂದರೆ ತೋರಿಸಲ್ವಂತೆ. ಈ ವ್ಯಕ್ತಿಯಿಂದ ಲಾಭ ಇದೆ ಅಂದರೆ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ಪೂಸಿ ಹೊಡೆಯೋದು. ಆಹಾ ಏನಪ್ಪ ಈ ಪರ್ಸನ್ನು ನಂಬ್ಕೊಂಡ್ರು ಇಷ್ಟೊಂದು ಪ್ರೀತಿ ಅನ್ಬೇಕು. ಅವನು ಒಳಗಡೆ ಅವನು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ, ಅವನು ನನಗೆ ಲಾಭ ಆಗುತ್ತೆ, ನಾನು ಈ ಥರ ನಡ್ಕೋಬೇಕು ಅಂತ. ಒಳ್ಳೆ ವ್ಯಕ್ತಿಗಳು ಹಂಗಲ್ಲ. ಇರಬಹುದು ಕಲಿಯುಗದಲ್ಲಿ ಲಾಭ ಇದ್ರೇ ಪ್ರೀತಿ ಇರ್ಬೋದು. ಯಾರು ಎಕ್ಸ್ಪೆಕ್ಟೇಷನ್ ಇಲ್ದೇ ಲಾಭ ಇದೆಯೋ ಇಲ್ವೋ, ನಾನು ಹಿಂಗೆ ಇರೋದು, ನಾನು ಹಿಂಗೆ ಒಳ್ಳೇದು ಮಾಡೋದು, ನಾನು ಹಿಂಗೆ ಬೆಳೆಯೋದು ಅಂತ ಯಾರು ನಿರ್ಧಾರ ಮಾಡ್ತಾರೆ, ಅಲ್ಲಿ ವ್ಯಕ್ತಿತ್ವ ಸೂಪರಾಗಿರುತ್ತೆ, ಜೀವನವೂ ಸೂಪರಾಗಿರುತ್ತೆ. ಬಟ್ ಸ್ವಲ್ಪ ಒಳ್ಳೆಯವ್ರಿಗೂ ಕೂಡ ಕೆಟ್ಟ ಪ್ರಭಾವ ಆಗುತ್ತಂತೆ ಕಲಿಯುಗದಲ್ಲಿ. ಒಳ್ಳೆ ದಾನ ಮಾಡಿಕೊಂಡು ಅಥವಾ ಏನು ಬರುತ್ತೆ ಅದರಲ್ಲೇ ಜೀವನ ಮಾಡ್ಕೊಂಡಿರ್ತಾರೆ. ಕೆಟ್ಟವ್ರು ಸಹವಾಸ ಮಾಡಿಬಿಟ್ರೆ ಆ ಪ್ರಭಾವ ಆಗ್ಬಿಟ್ಟು ನಾವು ಕೆಟ್ಟ ದಾರಿಗೆ ಹೋಗ್ಬಿಡ್ತೀವಿ. ಕರೆಕ್ಟ್? ನಾವು ಪ್ರಭಾವಕ್ಕೊಳಗಾಗಬಾರ್ದಂತೆ ಕಲಿಯುಗದಲ್ಲಿ. ಮಾಡ್ತಕ್ಕಂಥ ಸಹವಾಸಗಳು ಇಂಪಾರ್ಟೆಂಟು, ಇಲ್ಲಾಂದರೆ ನಮ್ಮ ದುಡ್ಡನ್ನ ಅವರೇ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆ ಫ್ರೆಂಡ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅವ್ರಿಗೆ ಯಾವುದೋ 7, 8, 12 ಇದೆ, 3, 8, 12 ಇದೆ, ನಿಮ್ಮನ್ನು ಹಾಳು ಮಾಡೇ ಹೋಗೋದು ಜೀವನದಲ್ಲಿ. ಅವ್ರು ಉದ್ಧಾರ ಆಗಕ್ಕೆ ನೋಡ್ತಾರೆ. ಸುಮ್ಮನೆ ನಿಮ್ಗೆ ಲಾಭ ಆಗುತ್ತೆ ಅಂದರೆ ಪ್ರೀತಿ ತೋರಿಸ್ತಾರೆ. ಅದರಲ್ಲೇನಿದೆ, ಹುಷಾರಾಗಿರೋದು ನಮ್ಮ ಕೈಲಿರುತ್ತೆ. ಇದು ಪ್ರತಿಯೊಬ್ಬರು ಥಿಂಕ್ ಮಾಡಬೇಕು. ಇವತ್ತು ಏನು ಬೇಕಾದ್ರೂ ಮಾಡಿಸುತ್ತೆ. ಆದರೆ ಈ ಕಾಂಬಿನೇಷನ್ ಸಹ ದಶಾಭುಕ್ತಿನಲ್ಲಿ ನೋಡಿದ ತಕ್ಷಣ ಕಂಡಿಡ್ದು ಬಿಡ್ಬೋದು. ಭಗವಂತ ಕೊಟ್ಟಿರೋ ವರ ಇದು ಪ್ರತಿಯೊಬ್ಬರಿಗೂ. ಅಸ್ಟ್ರಾಲಜಿ ಅನ್ನೋದು ತಿಳ್ಕೊಂಡು ಜೀವನ ಮಾಡಬೇಕು. ಒಬ್ಬರು ಫ್ರೆಂಡ್ ಇದ್ದಾರೆ ಅಂದರೆ ಅವ್ರ ಕಾಂಬಿನೇಷನ್ ಏನು, ನಾವು ಹೆಂಗಿರ್ಬೇಕು, ಅವ್ರ ಜೊತೆ ಕಲ್ತ್ಕೋಬೇಕು. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಹೆಲ್ಪ್ ಮಾಡುತ್ತೆ. ನಾನು ಜ್ಯೋತಿಷ್ಯ ನಂಬಲ್ಲ, ಆ ಫ್ರೆಂಡ್ಸಿಂದ ಮೋಸ ಹೋದಾಗ ಆ ನೋವಿರುತ್ತಲ್ಲ, ಹೊಡ್ತಾ ಕೊಡುತ್ತೆ. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ, ಹಣೆ ಬರನ್ನ ತೋರಿಸ್ತಕ್ಕಂಥ ಶಾಸ್ತ್ರ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೇಳ್ತೆ. ದುಡ್ಡಿಂದ, ಮ್ಯಾರೇಜಿಂದ ಪ್ರತಿಯೊಂದು ಹೇಳ್ತಾ ಇರುತ್ತೆ. ಒಟ್ಟು ದುಡ್ಡಿಂದು ಈ ಕಾಂಬಿನೇಷನ್ ಇದ್ರೇ ಪ್ರತಿಯೊಬ್ಬ ವ್ಯಕ್ತಿಗೂ ದುಡ್ಡು ಚೆನ್ನಾಗಿ ಬರೋದು. ಸೊ ದಟ್ ಈಸ್ ಸೀಕ್ರೆಟ್. ಅದರಲ್ಲಿ ಪಾಪಗ್ರಹಗಳು ಈ 2ನೇ ಮನೆ, 6ನೇ ಮನೆ, 10ನೇ ಮನೆ ತೊಗೊಂಡ್ರೆ ಸಾಕ್ಬಿಡ್ತಾರೆ. ಶುಭ ಗ್ರಹಗಳು ತೊಗೊಂಡ್ರೆ ಅವರು ಕೊಡ್ತಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಂಟ್ರೋಲಲ್ಲಿ ಕೊಡ್ತಾರೆ. ನಿನ್ನ ಜೀವನಕ್ಕೆ ಆಗುವಷ್ಟು ಕೊಡ್ತೀನಪ್ಪ, ಆರಾಮಾಗಿ ಬದುಕು, ಜಾಸ್ತಿ ಆಸೆ ಬೇಡ. ಶುಭಗ್ರಹ. ಪಾಪಗ್ರಹ ಅಲ್ಲ, ಹಂಗಲ್ಲ. ತಗೋ ಎಲ್ಲೆಲ್ಲ ಹಾಕು, ಎಲ್ಲೆಲ್ಲೋ ಇಲ್ಲಾಕು, ಅಲ್ಲಾಕು, ಟೆನ್ಷನ್ ಮಾಡ್ಕೋ, IT ರೈಡು, ಅದು ಇದು. ನೋಡಿ, ಪಾಪಗ್ರಹಗಳಲ್ಲೂ ಫಲ, ಶುಭಗ್ರಹಗಳಲ್ಲೂ ಫಲ, ಹೆಂಗೆ ಬೇಕಂಗೆ ಡಿವೈಡ್ ಆಗುತ್ತೆ. ಓಕೆ, ಇಷ್ಟನ್ನು ಸಿಂಪಲಾಗಿ ತಿಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.